ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅತ್ತೆ ಚಂದ್ರನ ಹತ್ರ ನಾನು ಮಾತಾಡ್ತೀನಿ, ನೀವು ಪ್ಲೀಸ್ ಸುಮ್ಮನೆ ಇರಿ ಅಂತ ದಿವ್ಯಾ, ಚಂದು ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರ್ತೀಯಾ ಅಂತಾರೆ. ಅತ್ತಿಗೆ, ನಿಮ್ಮ ಅತ್ತೆ ಮಾತಾಡ್ತಿರೋದು ಸರಿನಾ ಅತ್ತಿಗೆ ಅಂತಾಳೆ ಚಂದನ. ನೋಡಿದೆ ದಿವ್ಯಾ, ಇವಳಿಗೆ ಎಷ್ಟು ಕೊಬ್ಬಿದೆ ಅಂತ. ಇವಳಿಗ ನಾನು ಜನ್ಮ ಕೊಟ್ಟಿದ್ದು ಅಂತಾರೆ ಅಮ್ಮ. ನನಗೂ ಅದೇ ಅನುಮಾನ ಆಗ್ತಿದೆ, ಹೆತ್ತ ತಾಯಿ ಮಗಳ ಬಗ್ಗೆ ಹೀಗೆ ಮಾತಾಡ್ತೀರಾ ಅಂತಾಳೆ ಚಂದನ. ಅಣ್ಣ, ನಾನು ಸಮಾಧಾನ ಮಾಡಿ ಕರ್ಕೊಂಡು ಬರ್ತೀನಿ, ನೀನು ಮೈನ ಕರ್ಕೊಂಡು ರೂಮಿಗೆ ಹೋಗು ಅಂತಾನೆ ಹರಿ. ಬಾ ಮೈ ಅಂತ ಮುತ್ತು ಮೈನ ಕರ್ಕೊಂಡು ಹೋಗ್ತಾನೆ. ಕಂಟಿನ್ಯೂ ಹೋಗ್ತಾನೆ. ಏಯ್, ನಿನ್ನ ಜನ್ಮಕ್ಕೆ ನಾಚಿಕೆ ಆಗಲ್ವೇನೆ? ಊರೆಲ್ಲ ಮರ್ಯಾದೆ ತೆಗೆದಿದ್ದು ಸಾಲದು ಅಂತ ಇಲ್ಲಿ ಬಂದು ನನ್ನ ಮರ್ಯಾದೆ ತೆಗಿತಿದ್ಯಾ ಅಂತಾರೆ ಅಮ್ಮ. ನಾನಲ್ಲ, ನಾಲಿಗೆ ಉದ್ದ ಬಿಟ್ಟು ನಿಮ್ಮ ಮರ್ಯಾದೆ ನೀವೇ ಕಳ್ಕೊತಿದ್ದೀರಾ ಅಂತಾಳೆ ಚಂದನ. ಏಯ್, ಇವನನ್ನು ತಾನೇ ಓಡ್ ಹೋಗಿ ಕಟ್ಕೊಂಡು ಹೋಗಿದ್ದು, ಇವನ ಜೊತೆ ಬಂದು ಸುತ್ತಾಡಿ ಸಾಯೋಬಿಟ್ಟು ಅವ್ರ ಮನೆಯವ್ರ ಜೊತೆ ಎಲ್ಲ ಬಂದು ಸುತ್ತಾಡಿ ಸಾಯ್ತಿದ್ಯಲ್ಲ, ನೋಡಿದವ್ರು ಏನಂತಾರೆ ಅನ್ನೋ ಕಾಮನ್ ಸೆನ್ಸ್ ಇದೆಯಾ ನಿನಗೆ ಅಂತಾರೆ ಅಮ್ಮ. ಏನಮ್ಮ ಮಾತಾಡ್ತಿದ್ಯಾ? ಹೆತ್ತು ತಾಯಿಯಾಗಿ ನೀನೇ ನನ್ನ ಬಗ್ಗೆ ಹೀಗೆ ಮಾತಾಡಿದರೆ ಇನ್ನು ಜನ ಏನಮ್ಮ ಮಾತಾಡಲ್ಲ? ನಾವು ಇಲ್ಲಿಗೆ ಬಂದಾಗಿಂದ ನೀವು ನಮಗೆ ಏನೆಲ್ಲ ಮಾಡಿದ್ದೀರಾ ಅಪ್ಪ ಅಮ್ಮ ಅಂತ ನಾನು ಸುಮ್ಮನೆ ಇದ್ದೀನಿ, ಇನ್ನೂ ಕೇಳೋ ತಾಳ್ಮೆ ನನಗಿಲ್ಲ ಅಂತಾಳೆ ಚಂದನ. ಮಾತಾಡು, ನಿನ್ನ ಹೆತ್ತಿರೋ ತಪ್ಪಿಗೆ ನಾವೆಲ್ಲ ಕೇಳ್ತೀವಿ, ಅದೇ ತಾನೇ ನಿನ್ನ ಕುಟುಂಬ. ಆ 4 ಜನ ಗಣಸ್ರ ಜೊತೆ ನೀನು ಚೆನ್ನಾಗಿರು, ಇನ್ಮೇಲೆ ನನ್ನ ಅಮ್ಮ ಅಂತ ಕರೆದ್ರೆ ನೋಡು ಸರಿ ಇರಲ್ಲ ಅಂತ ಅಮ್ಮ ಹೋಗ್ತಾರೆ. ಆಗ ದಿವ್ಯಾ, ಸಾರಿ ಚಂದು, ನಡೆದಿದ್ದೆಲ್ಲ ನೋಡ್ತಿದ್ರೆ ನನಗೂ ತುಂಬ ಬೇಜಾರಾಗ್ತಿದೆ. ಒಂದೇ ಫ್ಯಾಮಿಲಿ ಹೀಗೆ ಒಬ್ಬರು ಮುಖ ಒಬ್ಬರು ನೋಡಿಕೊಂಡು ಜಗಳ ಮಾಡೋ ಪರಿಸ್ಥಿತಿ ಅಂತಾಳೆ ದಿವ್ಯಾ. ಇರಲಿ ಬಿಡಿ ಅತ್ತಿಗೆ, ನಾವು ಯಾರಾದರೂ ಅವರಿಗೆ ತೊಂದರೆ ಕೊಟ್ವಾ? ನಮ್ಮ ಪಾಡಿಗೆ ನಾವಿಬ್ಬರೇ, ಅವರಿಗೇನು ಪ್ರಾಬ್ಲಮ್? ತಪ್ಪು ಮೇಲೆ ತಪ್ಪು ಮಾಡ್ತಾನೇ ಇದ್ದಾರೆ. ಆದರೂ ನನ್ನಿಂದ ನಿಮ್ಮ ಮನಸ್ಸಿಗೆ ಏನಾದರೂ ನೋವಾಗಿದ್ರೆ ಸಾರಿ ಅತ್ತಿಗೆ ಅಂತಾಳೆ ಚಂದನ. ಚೇಚೆ, ಹಾಗೇನಿಲ್ಲ ಚಂದು, ಎಲ್ಲರೂ ಒಂದೇ ಕಡೆ ಇದ್ದೀವಿ, ಮನಸ್ಸನ್ನು ಚೇಂಜ್ ಮಾಡಿಕೊಂಡು ಒಂದಾಗ್ತೀವೇನೋ ಅಂತ ಅಂದ್ಕೊಂಡಿದ್ದೆ, ಆದರೆ ಹೀಗಾಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತಾಳೆ ದಿವ್ಯಾ ಅಂತ ಅಮ್ಮ ಕೂಗ್ತಾರೆ. ಆಗ ದಿವ್ಯಾ ಅಲ್ಲಿಂದ ಹೋಗ್ತಾಳೆ. ಈಚೆ ಮೈ, ನಾವಿಲ್ಲಿಗೆ ಬರಲೇಬಾರ್ದಾಗಿತ್ತು, ಬೇರೆ ಎಲ್ಲಾದರೂ ಹೋಗಿದ್ರೆ ನೆಮ್ಮದಿಯಾಗಿರ್ತಿದ್ವಿ ಅಂತಾನೆ. ಹೀಗೆಲ್ಲ ಆಗತ್ತೆ ಅಂತ ಯಾರಿಗೂ ಗೊತ್ತಿತ್ತು ಅಂತಾನೆ ಮುತ್ತು. ಅವರು ಬೇಕು ಅಂತಾನೆ ಹೀಗೆ ಮಾಡೋದು ಅಣ್ಣ. ಅತ್ತಿಗೆ ನಮ್ಮ ಜೊತೆ ಚೆನ್ನಾಗಿರೋದನ್ನು ಅವ್ರ ಕೈಲಿ ನೋಡೋಕ್ಕಾಗ್ತಿಲ್ಲ. ಅತ್ತಿಗೆಗೆ ಎಷ್ಟೇ ಕಷ್ಟಗಳನ್ನು ಕೊಟ್ಟಿದ್ದಾರೆ, ಇನ್ನಾದರೂ ಚೆನ್ನಾಗಿರಲಿ ಅನ್ನೋದು ಬಿಟ್ಟು ನೆಮ್ಮದಿ ಕೆಡಿಸೋದಕ್ಕೆ ನೋಡ್ತಿದ್ರಲ್ಲಣ್ಣ. ಇವರಿಗಿಂತ ಪ್ರಾಣಿಗಳೇ ಎಷ್ಟೋ ವಾಸಿ ಅಣ್ಣ ಅಂತಾನೆ ಕಂಟಿ. ಆಗ ಹರಿ ಬಂದು ಕೂತ್ಕೋತಾನೆ. ಏಯ್ ಚಂದನ ಎಲ್ಲೋ ಅಂತಾನೆ ಮುತ್ತು. ರೂಮಿಗೆ ಬಿಟ್ಟು ಬಂದೆ ಅಣ್ಣ ಅಂತಾನೆ ಹರಿ. ಒಬ್ಬರನ್ನೇ ಯಾಕೆ ಬಿಟ್ಟು ಬಂದೆ? ಇಲ್ಲಿಗೆ ಕರ್ಕೊಂಡು ಬರೋದು ತಾನೆ ಅಂತಾನೆ ಮುತ್ತು. ಅವ್ರು ಬರಲ್ಲ ಅಂತಣ್ಣ, ರೆಸ್ಟ್ ಮಾಡ್ತೀನಿ ಅಂದರು ಅಂತಾನೆ ಹರಿ. ದುಡ್ಡಿನ ಬಗ್ಗೆ ಚಿಂತೆ ಮಾಡಬೇಡ, ನಾವು ಇವತ್ತು ಊರಿಗೆ ಹೊರಟು ಬಿಡೋಣ ಅಂತಾನೆ ಮುತ್ತು. ಅಣ್ಣ, ಇದೊಂದು ದಿನ ಉಳಿದಿರೋದು ಅಂತಾನೆ ಹರಿ. ಹಾಗಂತ ಹಾವಿರೋ ಹುತ್ತದಲ್ಲೇ ಇರೋದಕ್ಕಾಗುತ್ತೇನೋ ಅಂತಾನೆ ಕಂಟಿ. ಹೌದಣ್ಣ, ಅತ್ತಿಗೆ ಮನಸ್ಸಿಗೆ ತುಂಬ ನೋವಾಗಿದೆ, ಮತ್ತೆ ಇಲ್ಲೇ ಇದ್ದರೆ ಮತ್ತೆ ಅವ್ರ ಮುಖ ನೋಡಬೇಕಾಗುತ್ತೆ ಅಂತಾನೆ ಮೈ. ಹೋದರೆ ಇಲ್ಲ ಆಗಿರೋದು ಅವರಿಗೆ ನೆನಪಾಗಲ್ವಾ? ಮನೆಗೆ ಹೋದ್ಮೇಲೂ ಕೊರಗ್ತಾ ಇರಲ್ವಾ? ಈಗ ಅವ್ರ ಮನಸ್ಸಿಗಾಗಿರೋ ಗಾಯನ ಸಂಪೂರ್ಣವಾಗಿ ಮಾಯ ಮಾಡಿಸ್ಬೇಕು ಹೊರತು ಮರೆಸೋದಿಕ್ಕೆ ನೋಡಿದರೆ ಮತ್ತೆ ಮಾಡ್ತಾ ಇರತ್ತೆ ಅಂತಾನೆ ಹರಿ. ಅವಳು ಇಲ್ಲಿದ್ದಷ್ಟು ನೋವು ಜಾಸ್ತಿ ಆಗಲ್ವಾ ಅಂತಾನೆ ಮುತ್ತು. ಅಣ್ಣ, ನೀವೇ ನೋಡಿದ್ಯಲ್ಲ ಅವ್ರ ಮನೆಯವರು ನಮ್ಮನ್ನು ಎಷ್ಟು ಚೀಪಾಗಿ ನೋಡಿದ್ರು ಅಂತ. ಆದರೂ ಚಂದನ ನಮ್ಮ ಸಪೋರ್ಟ್ಗೆ ನಿಂತಿದ್ದಾರೆ ಅಂತಂದರೆ ಅವರಿಗೆ ನಮ್ಮ ಮೇಲೆ ಅಕ್ಕರೆ ಇದೆ ಅಂತ ತಾನೇ ಅರ್ಥ. ಮೊದಲು ಚಂದನ ಅವ್ರ ಮನಸ್ಸಿಂದ ಅವ್ರ ಮನೆಯವರನ್ನು ತಲೆಯಿಂದ ತೆಗೆದು ಹಾಕಬೇಕು ಅಂತಾನೆ ಹರಿ. ಅದು ಹೇಗೋ ಆಗುತ್ತೆ ಅಂತಾನೆ ಮುತ್ತು. ನಾನು ತಾಳಿ ಕಟ್ಟಿರೋ ಗಂಡ ಅಂತ ಎಲ್ರಿಗೂ ಗೊತ್ತು, ಆದರೆ ನನ್ನ ಮನಸ್ಸಲ್ಲಿರೋ ನೋವು ಒಬ್ರಿಗಾದ್ರೂ ಗೊತ್ತಾ? ನನ್ನ ಮನಸ್ಸಲ್ಲಿರೋದೆಲ್ಲ ಹೇಳ್ಕೋಬೇಕು, ಅವ್ರ ಕಣ್ಣೀರನ್ನು ಒರೆಸಿ ಸಮಾಧಾನ ಮಾಡಬೇಕು, ಅಪ್ಪ ಅಮ್ಮನ ಪ್ರೀತಿ ತೋರಿಸ್ಬೇಕು, ಅವ್ರ ನೋವನ್ನೆಲ್ಲ ಮರೆಸ್ಬೇಕು, ಅವ್ರ ಗಂಡ ಆಗಿ ಅವ್ರ ಕಷ್ಟ ಸುಖದಲ್ಲಿ ಜೊತೆಯಾಗಿ ನಿಂತ್ಕೋಬೇಕು ಅಂತ ಆಸೆ ಪಡೋದು ತಪ್ಪ ಅಣ್ಣ ಅಂತಾನೆ ಹರಿ. ಇಷ್ಟೆಲ್ಲ ಮಾತಾಡೋನು ಇಷ್ಟು ದಿನ ಮತ್ತೆ ಯಾಕೋ ಸುಳ್ಳು ಹೇಳ್ಕೊಂಡಿದ್ದೆ? ಅತ್ತಿಗೆ ಹತ್ರ ಮೊದಲೇ ಎಲ್ಲ ನಿಜ ಹೇಳಬೇಕು ತಾನೆ ಅಂತಾನೆ ಕಂಟಿ. ಹೇಳೋಕೆ ಅವಕಾಶ ಸಿಕ್ಕರೆ ತಾನೆ. ತವರಿಗೆ ಬಾ ತಂಗಿ ಅನ್ನೋ ಸಿನಿಮಾ ಥರ ಇವರಿಬ್ರು ಯಾವಾಗಲೂ ಚಂದನ ಜೊತೆನೇ ಇದ್ದರೆ ನಾನು ಹೇಗೋ ಹೇಳ್ಕೊಳಕ್ಕಾಗುತ್ತೆ? ಅವ್ರ ಮನೆಗೆ ಬಂದಾಗಿನಿಂದ ಮೈ ಮತ್ತು ಅಣ್ಣ ಅವ್ರ ಜೊತೆ ಮಾತಾಡೋಕ್ಕೆ ನನಗೆ ಪ್ರೈವೇಸಿ ಕೊಟ್ಟಿದ್ದಾರಾ ಹೇಳು? ಸರಿ, ನಾನು ಅವರಿಗೆ ಸುಳ್ಳು ಹೇಳಿ ಅವರನ್ನು ಮನೆಗೆ ಕರ್ಕೊಂಡು ಬಂದೆ, ಆದರೆ ನನ್ನ ಪ್ರೀತಿ ನಿಜ ಅಲ್ವಾ? ಅವ್ರ ಕನಸು ನನಸಾಗಲಿ ಅಂತ ನಾನು ಪ್ರಯತ್ನನೇ ಪಟ್ಟಿಲ್ವಾ? ನನ್ನ ಸುಳ್ಳು ಕಾಣಿಸೋಷ್ಟು ಸುಲಭವಾಗಿ ನನ್ನ ಪ್ರೀತಿ ಯಾರ ಕಣ್ಣಿಗೂ ಕಾಣಿಸ್ಲಿಲ್ಲ ಅಲ್ವಾ? ನೀವೆಲ್ಲ ಅವ್ರ ಮುಂದೆ ನನ್ನ ಚೀಪಾಗಿ ನೋಡಬೇಕಾದ್ರೆ ನನ್ನ ಮನಸ್ಸಿಗೆ ಹೇಗಾಗಬೇಡ ಅಂತ ನೀವು ಒಂದು ಸಲನಾದರೂ ಯೋಚನೆ ಮಾಡಿದ್ದೀರಾ? ನನಗೂ ನನ್ನ ಪರನೇ ಆ ದೇವರು ಮನಸ್ಸು ಕೊಟ್ಟಿದ್ದಾನೆ, ಅದರಲ್ಲೂ ನನ್ನವರು ಅಂತ ನನಗೂ ಏನೇನೋ ಆಸೆ ಕನಸುಗಳಿದೆ. ನೀವು ಯಾವಾಗಲೂ
ಕಸದ ತರಹ ಮೂಲೆಗೆ ತಳ್ಳಿದ್ರೆ ಹೊರತು ನನ್ನ ಮನಸ್ಸಲ್ಲಿರೋದನ್ನು ಯಾರೂ ಅರ್ಥನೇ ಮಾಡ್ಕೊಂಡಿಲ್ಲ. ಎಲ್ಲರೂ ಇದ್ದರೂ ನಾನು ಅನಾಥ ಆಗಿಬಿಟ್ಟೆ ಅಂತ ಹರಿ ಹೇಳ್ತಾನೆ. ಹಾಗೆಲ್ಲ ಮಾತಾಡಬೇಡ ಕಣೋ ಅಂತಾನೆ ಮುತ್ತು. ಸಾರಿ ಅಣ್ಣ ಅಂತಾನೆ ಮಹಿ. ಸಾರಿ ಹರಿ, ಬೇಜಾರಾಗಬೇಡ ಅಂತಾನೆ ಕಂಟಿ. ಅಣ್ಣ, ನಮ್ಮಿಂದ ತಾನೇ ತಪ್ಪಾಗ್ತಿರೋದು. ನಾವು ನಮ್ಮ ತಪ್ಪನ್ನು ಸರಿ ಮಾಡ್ಕೋತೀವಿ. ಏನು ಮಾಡಬೇಕು ಹೇಳೋಣ ಅಂತಾನೆ ಮಹಿ. ಹೇಳು ಹರಿ, ನಾವು ಏನು ಹೆಲ್ಪ್ ಮಾಡಬೇಕು ಹೇಳು ಅಂತಾನೆ ಕಂಟಿ. ನಿನ್ನ ಆಸೆನ ನಾವ್ಯಾರೂ ನಿರಾಸೆ ಮಾಡಲ್ಲ, ಹೇಳು ಏನು ಮಾಡಬೇಕು ಅಂತಾನೆ ಮುತ್ತು. ಅಣ್ಣ, ವ್ಯಾಲೆಂಟೈನ್ಸ್ ಡೇ ಮುಗಿದು ಸ್ವಲ್ಪ ದಿನ ಆಗಿದೆ ಅಷ್ಟೇ. ಆ ದಿನ ಎಲ್ಲರೂ ಪ್ರೀತಿನ ಹೇಳ್ಕೊತಾರೆ. ಆದರೆ ನಾನು ನನ್ನ ಮನಸ್ಸಲ್ಲಿರೋ ಗೌರವನ ಹೇಳ್ಕೋಬೇಕು. ಅವ್ರು ನಮ್ಮ ಮನೆಗೆ ಎಷ್ಟು ಮುಖ್ಯ ಅನ್ನೋದನ್ನು ಅವರಿಗೆ ಮನವರಿಕೆ ಕೊಡಬೇಕು ಅಂತಾನೆ ಹರಿ. ಅಣ್ಣ, ಎಲ್ಲ ಸರಿ, ಆಮೇಲೆ ಅತ್ತಿಗೆ ಮನೆ ಬಿಟ್ಟು ಹೋಗ್ತೀನಿ ಅಂದರೆ ಏನು ಮಾಡೋದು ಅಂತಾನೆ ಮಹಿ. ಹೌದು ಹರಿ, ಅದೊಂದು ಭಯ ಇದೆ ಅಂತಾನೆ ಮುತ್ತು. ಹಾಗಾದರೆ ನನ್ನ ಲೈಫ್ ಏನಾದರೂ ಪರವಾಗಿಲ್ವಾ ನಿಮಗೆ ಅಂತಾನೆ ಹರಿ. ನೀವಿಬ್ಬರು ಚೆನ್ನಾಗಿರಬೇಕು, ನಮ್ಮನೇಲಿ ಜೀವನ ಮಾಡಬೇಕು ಅಂತ ತಾನೇ ನಾವು ಆಸೆ ಪಡ್ತಿರೋದು. ಆದರೆ ಚಂದನ ಯೋಚನೆ ಬೇರೆ ಇದೆ ಗೊತ್ತಲ್ವಾ ಅಂತಾನೆ ಮುತ್ತು. ಅವ್ರ ತಲೆಯಲ್ಲಿರೋ ಭಾರನ ಕಡಿಮೆ ಮಾಡೋ ಜವಾಬ್ದಾರಿ ನಂದು. ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿ ಸಾಕು ಅಂತಾನೆ ಹರಿ. ಅತ್ತಿಗೆ, ನಮ್ಮನೇಲಿ ಇರ್ತಾರೆ ಅಂದರೆ ನಾವು ಸಪೋರ್ಟ್ ಮಾಡೋಕ್ಕೆ ರೆಡಿ ಇದ್ದೀವಿ, ಹೇಳು ನಾವೇನು ಮಾಡಬೇಕು ಅಂತಾನೆ ಕಂಟಿ. ಬನ್ನಿ ಇಲ್ಲಿ ಅಂತ ಹರಿ ಅವ್ರು 3 ಜನಕ್ಕೆ ಪ್ಲ್ಯಾನ್ನ ಹೇಳ್ತಾರೆ. ಈಚೆ ಡೆಕೋರೇಷನ್ ಎಲ್ಲ ರೆಡಿಯಾಗಿರುತ್ತೆ. ಇವೆಂಟ್ಗೆ ಸ್ಟೇಜ್ ರೆಡಿಯಾಗಿರುತ್ತೆ. ಚಂದನ ಹರಿ ಹತ್ರ, ಹರಿ ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತಾಳೆ. ಆಗ ಹರಿ ಚಂದನ ಕಣ್ಣು ಮುಚ್ಕೊಂಡೆ, ಸ್ವಲ್ಪ ಇರಿ ಬಂದ್ಬಿಡ್ತು ಅಂತಾನೆ. ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೀರಾ ಅಂತ ನನಗೆ ಗೊತ್ತು, ಆದರೆ ಇದು ಸ್ವಲ್ಪ ಓವರಾಗಿ ಸಸ್ಪೆನ್ಸ್ ಆಯ್ತಪ್ಪ ಅಂತಾಳೆ ಚಂದನ. ಅದೇ ಥ್ರಿಲ್ಲು, ನಿಧಾನಕ್ಕೆ ಹೆಜ್ಜೆ ಇಡಿ, ಕೆಳಗಡೆ ನೆಲ ಮಾತ್ರ ಇಲ್ಲ, ನನ್ನ ಹಾರ್ಟ್ ಇದೆ, ನಿಧಾನಕ್ಕೆ ಹೆಜ್ಜೆ ಇಡಿ ಅಂತಾನೆ ಹರಿ. ನೀವು ಇಷ್ಟೆಲ್ಲ ಮಸ್ಕ ಹಾಕ್ತಿರೋದನ್ನು ನೋಡಿದರೆ ಏನೋ ದೊಡ್ಡದಾಗಿ ಮಾಡ್ತಿದ್ದೀರಾ ಅನಿಸುತ್ತೆ. ನೀವು ಹೇಳಿಲ್ಲ ಅಂದರೆ ಕೈ ಬಿಡಿಸ್ಕೊಂಡು ಹೋಗ್ತೀನಿ ಅಂತಾಳೆ ಚಂದನ. ಸ್ವಲ್ಪ ಹೊತ್ತು ಬಂದೇ ಬಂತು, ಹೇಳ್ತೀನಿ, ನಿಧಾನಕ್ಕೆ ಹೆಜ್ಜೆ ಇಡಿ ಅಂತ ಸ್ಟೇಜ್ಗೆ ಕರ್ಕೊಂಡು ಬಂದು ನಾನು ಹೇಳುವವರೆಗೂ ಕಣ್ಬಿಡಬಾರ್ದು, ಈಗ ನಿಧಾನಕ್ಕೆ ಕಣ್ಬಿಡಿ ಅಂತಾನೆ ಹರಿ. ಚಂದನ ಕಣ್ಬಿಟ್ಟು ಡೆಕೋರೇಷನ್ ಅರೇಂಜ್ಮೆಂಟ್ಸನ್ನೆಲ್ಲ ನೋಡಿ ಶಾಕ್ನಿಂದ ನಗ್ತಾಳೆ. ವೆಲ್ಕಮ್ ಟು ಮೈ ವರ್ಲ್ಡ್ ಅಂತಾನೆ ಹರಿ. ಆಗ ಕಂಟಿ ಮತ್ತು ಮೈ ತುಂಬ ಬಣ್ಣದ ಕಾಗ್ದನ ಹಾರಿಸ್ತಾರೆ. ಹೇಗಿದೆ ಈ ಹರಿ ಸೃಷ್ಟಿ ಮಾಡಿರೋ ಬಣ್ಣದ ಪ್ರಪಂಚ ಅಂತಾನೆ ಹರಿ. ಕನಸ ಅರ್ಥ ಆಗ್ತಿಲ್ಲ, ಇದೆಲ್ಲ ಯಾಕೆ ಅಂತಾಳೆ ಚಂದನ. ಈ ಪ್ರಪಂಚದಲ್ಲಿ ಎಷ್ಟೋ ಜೀವ ನಿಮಗೋಸ್ಕರ ಇರ್ಬೋದು, ಆದರೆ ನಿಮ್ಮನೇ ಪ್ರಪಂಚ ಅಂತ ಅಂದ್ಕೊಂಡಿರೋ ಒಂದೇ ಒಂದು ಜೀವ ಈ ಹರಿ ಮಾತ್ರ ರೀ. ಎಷ್ಟೋ ದಿನದಿಂದ ನನ್ನ ಮನಸ್ಸಲ್ಲಿರೋದನ್ನು ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಕಾಯ್ತಿದ್ದೆ. ಅದಕ್ಕೆಲ್ಲ ಇವಾಗ ಟೈಮ್ ಬಂದಿದೆ. ಇನ್ನು ಮುಂದೆ ನಿಮ್ಮ ಪ್ರತಿ ಹೆಜ್ಜೆಲೂ ನಾನು ನಿಮ್ಮ ಜೊತೆಗಿರ್ತೀನಿ, ನೋವಲ್ಲಿ ಮೆರೆಸ್ತೀನಿ, ಖುಷಿಲಿ ಕುಣಿಸ್ತೀನಿ, ಲೈಫ್ ಲಾಂಗ್ ನಿಮ್ಮ ಸಂಗಾತಿಯಾಗಿ ಜೊತೆಗಿರ್ತೀನಿ ಅಂತಾನೆ ಹರಿ. ಹರಿ ಅಂತಾಳೆ ಚಂದನ. ನಿಜ ರೀ, ಇಷ್ಟು ದಿನ ನಿಮ್ಮನ್ನು ಎಲ್ಲಿ ಕಳ್ಕೊಂಡು ಬಿಡ್ತೀನೋ ಅನ್ನೋ ಭ್ರಮೆಯಲ್ಲಿ ಸುಮ್ಮನೆ ಉಳಿದ್ಬಿಟ್ಟೆ. ಎಷ್ಟು ದಿನ ಪ್ರೀತಿನ ಬಚ್ಚಿಟ್ಕೊಳ್ಳೋಕ್ಕಾಗತ್ತೆ ಹೇಳಿ ಅಂತ ರಿಂಗನ್ನು ತೆಗೆದು ಮಂಡಿಯೂರಿ ಚಂದನ ಮುಂದೆ ಹಿಡಿತಾನೆ ಹರಿ. ಮೈ ಮತ್ತು ಕಂಟಿ ಖುಷಿಯಿಂದ ನೋಡ್ತಾರೆ. ನಿಮ್ಮನ್ನು ನೋಡುವವರೆಗೂ ಈ ಹರಿ ಬರೀ ಕಲ್ಲಾಗಿದ್ದ, ನೀವು ನನ್ನ ಲೈಫ್ಗೆ ಬಂದಾದ ಮೇಲೆ ಮೂರ್ತಿಯಾಗಿದ್ದೀನಿ. ಡ್ರೈವರ್ ಅಂತ ಯೋಚನೆ ಮಾಡಬೇಡಿ, ನಿಮ್ಮ ಮನೆಯವರಿಗಿಂತ ಹೆಚ್ಚಾಗಿ ಪ್ರೀತಿ ಕೊಟ್ಟು ನಿಮ್ಮನ್ನು ನೋಡ್ಕೋತೀನಿ. ನಾಳೆ ಮುಂದೊಂದು ದಿನ ನಿಮ್ಮ ಅಪ್ಪ ಅಮ್ಮನೇ ಹೇಳ್ತಾರೆ, ನೋಡಿ ನನ್ನ ಮಗಳ ಸೆಲೆಕ್ಷನ್ ಸೂಪರ್ ಅಂತಾನೆ ಹರಿ. ಪ್ಲೀಸ್ ಹರಿ ಅಂತಾಳೆ ಚಂದನ. ಐ ಲವ್ ಯು ಚಂದನ ಅವರೇ, ಈ ಹರಿ ಪ್ರೀತಿನ ನೀವು ಒಪ್ಕೊಳ್ಳಿ, ನಿಮ್ಮನ್ನು ರಾಣಿ ಥರ ನೋಡ್ಕೋತೀನಿ ಅಂತ ಕೈನ ಮುಂದೆ ಮಾಡ್ತಾನೆ ಹರಿ. ಆಗ ಚಂದನ ತನ್ನ ಕೈನ ಹರಿ ಕೈ ಮೇಲೆ ಇಡ್ತಾಳೆ. ಆಗ ಹರಿ ಅವಳ ಕೈಗೆ ಉಂಗುರನ ತೊಡಿಸ್ತಾನೆ. ನಂತರ ಕೈಗೆ ಕಿಸನ್ನು ಕೊಡ್ತಾನೆ. ಚಂದನ ನಾಚ್ಕೋತಾಳೆ. ನಂತರ ಹರಿ ಕೆನ್ನೆನ ಇಟ್ಕೋತಾಳೆ. ನಂತರ ಹರಿ ನಿಧಾನಕ್ಕೆ ಎದ್ದು ನಿಂತ್ಕೊಂಡು ಚಂದನನ ಗಲ್ಲನ ಮುಟ್ತಾನೆ. ಇದೆಲ್ಲ ಹರಿ ಕಲ್ಪನೆ ಆಗಿರುತ್ತೆ. ಮುತ್ತು ಜೋರಾಗಿ ಕೆಮ್ಮಿಸ್ತಾನೆ. ಅಣ್ಣ, ಇವಾಗಲೇ ಕೆಮ್ಮಿಸ್ಬೇಕಿತ್ತಾ? ನನ್ನ ಕನಸು ಹಾಳಾಯಿತು ಅಂತಾನೆ ಹರಿ. ನಾನು ಕಂಡಿರೋ ಕನಸನ್ನು ನನಸು ಮಾಡೋದು ನಿಮ್ಮ ಕೆಲಸ ಅಂತಾನೆ. ಆಯಿತು, ನೀನು ಅಂದ್ಕೊಂಡಿದ್ದನ್ನು ನಾವು ಅರೇಂಜ್ ಮಾಡ್ತೀವಿ ಅಂತಾನೆ ಮುತ್ತು. ಈಚೆ ಕಂಟಿ ಮುತ್ತು ಮೈ ತಮ್ಮ ಹತ್ರ ಇರೋ ದುಡ್ಡನ್ನೆಲ್ಲ ಒಟ್ಟು ಮಾಡಿ ಅರೇಂಜ್ಮೆಂಟ್ಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಅಣ್ಣ, ನಾನು ಮೈ ರಿಸೆಪ್ಷನ್ ಹತ್ರ ಹೋಗಿ ಮಾತಾಡಿ ಅರೇಂಜ್ ಮಾಡ್ತೀವಿ ಅಂತ ಕಂಟಿ ಹೇಳ್ತಾನೆ. ಇಬ್ಬರು ಹೋಗಿ ರಿಸೆಪ್ಷನ್ ಹತ್ರ ರಾತ್ರಿ ಒಂದು ಇವೆಂಟ್ ಅರೇಂಜ್ಮೆಂಟ್ ಮಾಡಬೇಕಿತ್ತು ಅಂತಾರೆ. ಪ್ಯಾಕೇಜ್ ನೋಡಿ ಅಂತ ಅವರು ಕೊಡ್ತಾರೆ. ಕಂಟಿ ಮತ್ತು ಮೈನ ನೋಡಿ, ಈ ಕಿರಾತಕರಿಗೆ ಇಲ್ಲೇನು ಕೆಲಸ ಅಂತ ದಾಸ ಯೋಚನೆ ಮಾಡ್ತಾನೆ. ನಂತರ ಕಂಟಿ ಅಡ್ವಾನ್ಸ್ ಅಂತ 5,000 ಕೊಡ್ತಾನೆ. ಈಚೆ ಹರಿ ಮದುಮಗನ ಥರ ಡ್ರೆಸ್ಸಲ್ಲಿ ರೂಮಲ್ಲಿ ರೆಡಿಯಾಗಿರ್ತಾನೆ. ಅಣ್ಣ, ನಿನ್ನ ತಮ್ಮ ಚೆನ್ನಾಗಿ ಕಾಣ್ತಿದ್ದಾನೆ ಅಂತಾನೆ ಹರಿ. ಅದನ್ನು ಬಾಯ್ಬಿಟ್ಟು ಹೇಳಬೇಕಾ ಹೀರೋ ಅಂತಾನೆ ಮುತ್ತು. ಆಗ ಕನ್ನಡಿಯಲ್ಲಿ ಹರಿ ತನ್ನನ್ನು ನೋಡ್ಕೊತಿರುವಾಗ ಚಂದನ ಬಂದು ಅಣ್ಣ ಅಂತ ಹರಿನ ನೋಡಿ ಶಾಕ್ ಆಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.